ಹಾಯ್, ವೆಲ್ಕಮ್ ಟು ಐಸಿ ವಿತ್ ಆರ್ಸಿ ಕ್ಲಾಸಸ್. ಸ್ಪರ್ಧಾರ್ಥಿಗಳು ತುಂಬಾ ದಿನಗಳ ಕಾಲ ಕಾಯ್ತಾ ಇರೋದು ನೋಟಿಫಿಕೇಶನ್ ಸಲುವಾಗಿ. ಆದರೆ ಇವತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗಿದೆ. ಆ ನೋಟಿಫಿಕೇಶನ್ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು 3,395 ಹುದ್ದೆಗಳು ನೇರ ನೇಮಕಾತಿ ಕುರಿತು ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಅದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಒಟ್ಟು ಹುದ್ದೆ ಫಸ್ಟ್ ಪೊಲೀಸ್ ಕಾನ್ಸ್ಟೇಬಲ್, ಇದು ಸಿವಿಲ್ ಆಗಿರುತ್ತದೆ. ವೇತನ ಶ್ರೇಣಿ 37,500 ಮತ್ತು 76,100 ರೂಪಾಯಿ ವರೆಗೂ ಇರುತ್ತದೆ. ನೇರ ಪುರುಷರು 2,266, ನೇರ ಮಹಿಳಾ ಕ್ಯಾಂಡಿಡೇಟ್ 755 ಹಾಗೂ ಸೇವಾ ನಿರತ ಪುರುಷರು 257, ಸೇವಾ ನಿರತ ಮಹಿಳಾ 82 ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 35 ಹುದ್ದೆಗಳು ಖಾಲಿವೆ. ಇಷ್ಟು ಒಟ್ಟಾರೆಯಾಗಿ 3,395 ಹುದ್ದೆಗಳು ಖಾಲಿವೆ. ಅದರ ಸಲುವಾಗಿ 3,369 ಹುದ್ದೆಗಳು ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದಕ್ಕೆ ನೋಡಿ, ಇದು ಶೈಕ್ಷಣಿಕ ವಿದ್ಯಾರ್ಹತೆ ಅಂದ್ರೆ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅಂತಂದ್ರೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಓಕೆ, ನೋಡಿ, ವಯಸ್ಸಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟ ಮಾಡಿದ್ದರು. ಅದರ ಸಲುವಾಗಿ ಈ ಸಲ ವಯಸ್ಸನ್ನು ಸಡಿಲಿಕೆ ಮಾಡಿದ್ದಾರೆ. ನೋಡಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷಗಳು, ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2, 2B, 3A ಮತ್ತು 3B ಅಭ್ಯರ್ಥಿಗಳಿಗೆ 35 ವರ್ಷಗಳು. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ಒಟ್ಟು 38 ವರ್ಷಗಳು ಗರಿಷ್ಠ ವಯಸ್ಸಾಗಿರುತ್ತದೆ ಇದು. ಹಾಗೆ ಕೂಡ ಸೇವಾನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2, 2A ಮತ್ತು 2B, 3A, 3B ಅಭ್ಯರ್ಥಿಗಳಿಗೆ ಒಟ್ಟು 40 ಗರಿಷ್ಠ ವಯಸ್ಸಾಗಿರುತ್ತದೆ. ವಯಸ್ಸನ್ನು ಸಡಿಲಿಕೆ ಮಾಡಿದ್ದಾರೆ ಈ ಸಲ. ನೋಡಿ, ಆನ್ಲೈನ್ ಅರ್ಜಿ ಸಲ್ಲಿಸುವುದು ಪ್ರಾರಂಭವಾಗುವುದು 8 ಜೂನ್ 2026. ಕೊನೆಯ ದಿನಾಂಕ 3 ಜುಲೈ 2026. ಓಕೆ, ಸುಮಾರು ಒಂದು 25-26 ದಿನಗಳ ಕಾಲ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ಕೂಡ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಎಷ್ಟಿದೆ ಅಂದ್ರೆ ಜುಲೈ 4 ಅಂದ್ರೆ ಕೊನೆಯ ದಿನಾಂಕ ಇರುತ್ತದೆ ಶುಲ್ಕವನ್ನು ಪಾವತಿ ಮಾಡುವುದು. ಹಾಗೆ ಕೂಡ ನೋಡಿ, ಶುಲ್ಕವನ್ನು ಎಷ್ಟು ಇಟ್ಟಿದ್ದಾರಪ್ಪ ಅಂತಂದ್ರೆ ಸಾಮಾನ್ಯ ಅಭ್ಯರ್ಥಿಗರಿಗೆ ಅಂದ್ರೆ ಪ್ರವರ್ಗ 2A ಮತ್ತು 2B, 3A ಮತ್ತು 3Bಗೆ 750 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಇಷ್ಟು ಶುಲ್ಕವನ್ನು ಇರುತ್ತದೆ. ಇದರಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಇಲ್ಲಿ ನೋಡಿ, ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಒಮ್ಮೆ ಪಾವತಿ ಆದ ನಂತರ ಅದು ಶುಲ್ಕವನ್ನು ಮರಳಿ ಕೊಡುವುದಿಲ್ಲ. ಓಕೆ, ನೋಡಿ, ಮೊದಲನೇದಾಗಿ ಇದಕ್ಕೂ ಲಿಖಿತ ಪರೀಕ್ಷೆ ಇರುತ್ತೆ. ಲಿಖಿತ ಪರೀಕ್ಷೆ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ ನಲ್ಲಿ ಕಂಡಕ್ಟ್ ಮಾಡ್ತಾರೆ. ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಪ್ರಶ್ನೆ ಪತ್ರಿಕೆ, ಈಗ ವಿಷಯವಾರ ನೋಡ್ಬೇಕಾದ್ರೆ ಸಬ್ಜೆಕ್ಟ್ ಏನಿರುತ್ತಪ್ಪ ಅಂತಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿ, ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೌಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಇದರಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಇಲ್ಲಿ ಪ್ರಚಲಿತ ವಿದ್ಯಮಾನವನ್ನು ಕೊಟ್ಟಿಲ್ಲ, ಆದ್ರೂ ಪ್ರಶ್ನೆ ಬರೋ ಸಾಧ್ಯತೆ ಇರುತ್ತೆ. ಪ್ರಚಲಿತ ವಿದ್ಯಮಾನ ನೋಡ್ಕೋಬಹುದು. ನೋಡಿ, ಒಟ್ಟು 100 ಅಂಕಗಳು, ಒಟ್ಟು 100 ಪ್ರಶ್ನೆಗಳಿಗೆ 100 ಅಂಕಗಳು, ಒಟ್ಟು 90 ನಿಮಿಷಗಳು ಅಂದ್ರೆ 1.5 ತಾಸು ಇರುತ್ತೆ ಎಕ್ಸಾಮ್. ಲಿಖಿತ ಪರೀಕ್ಷೆ ದಿನಾಂಕ ಈಗ ಮೊದಲೇ ತಿಳಿಸಿದಂತೆ ಆಗಸ್ಟ್ 2, 2026
ಇರುತ್ತೆ. ಬೆಳಗ್ಗೆ 10 12 ಗಂಟೆವರೆಗೆ ಇರುತ್ತೆ. ಇದು ನೋಡಿ ಕಡ್ಡಾಯ ಕನ್ನಡ, ಇದನ್ನು ನಂತರ ದಿನಾಂಕದಲ್ಲಿ ತಿಳಿಸುವುದು ಅಂತ ಕೊಟ್ಟಿದ್ದಾರೆ. ಇದೇನು ಮುಂದೆ ಅವರು ತಿಳಿಸಿದಾಗ ನೋಡಿರಾಯ್ತು. ಈಗ ಮೈನಸ್ ಮಾರ್ಕ್ಸ್ ಇರುತ್ತೆ ನೋಡಿ, 0.25 ಎಷ್ಟು ಮೈನಸ್ ಮಾರ್ಕ್ಸ್ ಇರುತ್ತೆ. ಅಂದ್ರೆ 4 ಪ್ರಶ್ನೆಗಳನ್ನು ಏನಾದ್ರು ನೀವು ತಪ್ಪು ಹಾಕಿದರೆ 1 ಮಾರ್ಕ್ಸ್ ಮೈನಸ್ ಆಗುತ್ತೆ. ಓಕೆ ನೋಡಿ, ಲಿಖಿತ ಪರೀಕ್ಷೆ ಆದ ನಂತರ 1:5 ಅನುಪಾತದಲ್ಲಿ ಅಭ್ಯರ್ಥಿಗಳ ಫಿಸಿಕಲ್ಗೆ ಆಯ್ಕೆ ಮಾಡ್ತಾರೆ. 1:5 ಅಭ್ಯರ್ಥಿಗಳನ್ನು ಫಿಸಿಕಲ್ಗೆ ಆಯ್ಕೆ ಮಾಡಿ ಅವರು ಪಡೆದಂತ ಅಂಕಗಳ ಮೇಲೆ ಫಿಸಿಕಲ್ ಆಯ್ಕೆ ಮಾಡ್ತಾರೆ. ಇನ್ನು ಫಿಸಿಕಲ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ನೋಡಿ, ಪುರುಷ ಮತ್ತು ಸೇವಾನಿರತ ಪುರುಷ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ ಎಷ್ಟಿರ್ಬೇಕು? 168 ಸೆಂಟಿಮೀಟರ್ ಇರಬೇಕು. ಕನಿಷ್ಠ ಎದೆ ಸುತ್ತಳತೆ 86 ಸೆಂಟಿಮೀಟರ್ ಇರಬೇಕು. ಅದನ್ನ ವಿಸ್ತರಿಸಿದಾಗ ಕನಿಷ್ಠ 5 ಸೆಂಟಿಮೀಟರ್ ವಿಸ್ತರಿಸಬೇಕು. ಓಕೆ, ಹಾಗೆ ಕೂಡ ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 157 ಸೆಂಟಿಮೀಟರ್ ಇರಬೇಕು. ಕನಿಷ್ಠ ತೂಕ 45 kg ಇರಬೇಕು. ಹಾಗೆ ಕೂಡ ಇಲ್ಲಿ ನೋಡಿ, ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಎತ್ತರ 155 ಸೆಂಟಿಮೀಟರ್, ಎದೆ ಸುತ್ತಳತೆ 5 ಸೆಂಟಿಮೀಟರ್ ಕನಿಷ್ಠ ವಿಸ್ತರಿಸುವುದರೊಂದಿಗೆ ಸಂಪೂರ್ಣ ಹಿಗ್ಗಿಸಿದಾಗ 75 ಸೆಂಟಿಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಇರಬೇಕು. ಹಾಗೆ ಕೂಡ ಇದು ಪುರುಷ ಅಭ್ಯರ್ಥಿಗಳಿಗೆ ಇದು ಬುಡಕಟ್ಟು. ಹಾಗೆ ಕೂಡ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 150 ಸೆಂಟಿಮೀಟರ್ ಇರಬೇಕು. ಓಕೆ, ಅದೇ ರೀತಿ ಇಲ್ಲಿ ನೋಡಿ, ಫಿಸಿಕಲ್ಗೆ ಸಂಬಂಧಪಟ್ಟದ್ದು ಸೆಕೆಂಡ್, ಪುರುಷ ಮತ್ತು ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ ನೋಡಿ 1600 ಮೀಟರ್ ಓಟ ಇರುತ್ತೆ. ಅದು 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಮತ್ತು ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಇರುತ್ತೆ. ಎತ್ತರ ಜಿಗಿತ ಎಷ್ಟಿರುತ್ತಪ್ಪ ಅಂತಂದ್ರೆ 1.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಜಿಗಿಬೇಕು. ಅದೇ ರೀತಿ ಉದ್ದ ಜಿಗಿತ 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ, ಅಂದ್ರೆ 3 ಅವಕಾಶಗಳು ಇರುತ್ತೆ. ಈಗ ಎರಡರೊಳಗೆ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಎರಡರ ಒಂದು ಪಾಸ್ ಆಗಬೇಕು. 3 ಅವಕಾಶಗಳು ಇರುತ್ತೆ. ಓಕೆ, ಗುಂಡೆಸೆತ ನೋಡಿ 7.26 kg ಅಷ್ಟು ಗುಂಡೆಸೆತ ಇರುತ್ತೆ. ಅದನ್ನು 5.6 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನಾವು ಒಗೆಯಬೇಕು. 3 ಅವಕಾಶಗಳು ಇರುತ್ತವೆ ಇದಕ್ಕೂ. ಇನ್ನು ಮಹಿಳಾ ಮತ್ತು ತೃತೀಯ ಲಿಂಗಿಗಳಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನೋಡ್ಬೇಕಾದ್ರೆ 400 ಮೀಟರ್ ಓಟ ಇರುತ್ತೆ. 2 ನಿಮಿಷಕ್ಕಿಂತ ಮೀರದಂತೆ ಓಡಬೇಕು. ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಇವ್ರಿಗೆ ಇರುತ್ತೆ. 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಎತ್ತರ ಜಿಗಿಬೇಕು, ಅಥವಾ 2.50 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಉದ್ದ ಜಿಗಿತ ಜಿಗಿಬೇಕು. ಓಕೆ, 3 ಅವಕಾಶಗಳು. ಗುಂಡೆಸೆತ 4 kg ಇರುತ್ತೆ ಇವರಿಗೆ ಗುಂಡ. ಅದು 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳಲ್ಲಿ ಒಗಿಬೇಕು. ಓಕೆ, ಇಷ್ಟು ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್. ಇನ್ನು ನೋಡ್ಬೇಕಾದ್ರೆ ದೃಷ್ಟಿ ಕಣ್ಣಿಂದು ನೋಡಿ, ದೂರದೃಷ್ಟಿ 6-9 ಇರಬೇಕು ಮತ್ತು ಇದು ಉತ್ತಮ. ಅದು ಕನಿಷ್ಠ 6-9 ಇರಬೇಕು. ಅದು 6-9 ಮತ್ತು ಈ ಕಡೆ ಕನಿಷ್ಠ 6-12 ಇರಬೇಕು ಕನಿಷ್ಠ. ಇದು ಉತ್ತಮ. ಸಮೀಪ ದೃಷ್ಟಿ ಎಷ್ಟಿರ್ಬೇಕು? 0.6. ಇದು ಕನಿಷ್ಠ 0.8 ಇಷ್ಟು ಇರಬೇಕು ಸಮೀಪ ದೃಷ್ಟಿ, ದೂರದೃಷ್ಟಿ. ಅದೇ ರೀತಿ ಶ್ರವಣ ಶಕ್ತಿ ಇವೆಲ್ಲ ಇದಾವೆ. ಇವು ಕನ್ನಡ ಮಾಧ್ಯಮ ಮತ್ತು ಎಲ್ಲ ತೆಗೆಸಿಟ್ಕೋಬೇಕಾಗೆ, ಕನ್ನಡ ಮಾಧ್ಯಮ ಆಗಿರ್ಬೋದು, ಗ್ರಾಮೀಣ ಮಾಧ್ಯಮ ಅಭ್ಯರ್ಥಿಗಳಿಗೆ. ಓಕೆ, ಇಷ್ಟು ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಅಭ್ಯರ್ಥಿ ನೋಟಿಫಿಕೇಶನ್ ಅಲ್ಲಿ ನೀಡಿರ್ತಾರೆ. ಎಕ್ಸಾಮ್ ನೋಡಿ, ಎಕ್ಸಾಮ್ ಮೇನ್ ಇಂಪಾರ್ಟೆಂಟ್ ಆಗಸ್ಟ್ 2ನೇ ತಾರೀಕು 2026 ಇರುತ್ತೆ ನೋಡಿ. ಕೇವಲ ಇನ್ನು 56 ದಿನಗಳು ಮಾತ್ರ ನಿಮ್ಗೆ ಓದಲು ಅವಕಾಶವನ್ನು ನೀಡಿರುತ್ತಾರೆ ಕೆಇದವರಿಗೆ ನೀಡಿದಿರುತ್ತಂತೆ. ಮತ್ತು ಇದು ಕ್ವಶನ್ ಪೇಪರ್ ಸ್ವಲ್ಪ
ಒಂದು ಮಹಿಳೆ ಆಧಾರಿತವಾದಂತ ಕ್ವಶನ್ ಪೇಪರ್ ನೋಡಬಹುದು ನಾವು ಇಂದ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.